A big hearty congratulations to all our little graduates. So ಇವತ್ತು ನಮ್ಮ UKG ಮಕ್ಕಳು ಗ್ರಾಜುಯೇಟ್ಸ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಬಿಗ್ ಮೈಲ್ ಸ್ಟೋನ್ ಆಫ್ NPS. ಸೊ ಐ ಥಿಂಕ್ ನೀವು ದೊಡ್ಡವರಿಗೆ ಲೈಕ್ ಡಿಗ್ರಿಗೆ ಅಥವಾ ಮಾಸ್ಟರ್ ಡಿಗ್ರಿಗೆ ಗ್ರಾಜುಯೇಷನ್ ಮಾಡಿರೋದನ್ನ ನೋಡ್ಬೋದು. ಬಟ್ ಹಿಯರ್ ಸೊ ದಿಸ್ ಸ್ಮಾಲ್ ಲಿಟಲ್ ಥಾಟ್ಸ್ ಏನಿದ್ದಾರೆ, ಸೊ ಈ UKG ಮಕ್ಕಳು ಅವರ ಒಂದು ನೆಕ್ಸ್ಟ್ ಸ್ಟೆಪ್ ಇಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಗ್ರಾಜುಯೇಷನ್ ನ ಮಾಡ್ತಾ ಇದೀವಿ. ಸೊ ವಿ ಆರ್ ಸೋ ಹ್ಯಾಪಿ. ಸೊ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಇಸ್ ಸೋ ಹ್ಯಾಪಿ ದಟ್ ಆಲ್ our little graduates are going to first standard. I have graduated to UKG to first standard. Hello, my name is Ruthvi. I am now UKG graduate. I am very proud to be a graduate of National Pride School. Thank you. ನಮಸ್ಕಾರ ದೊಡ್ಡಬಳ್ಳಾಪುರ. ನೋಡಿ, ನಮ್ಮ ದೊಡ್ಡಬಳ್ಳಾಪುರ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಇವತ್ತು ಗ್ರಾಜುಯೇಷನ್ ಡೇ ಮಾಡಿದ್ದಾರೆ. ಈ ಗ್ರಾಜುಯೇಷನ್ ಡೇ ನ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ಡಿಗ್ರಿ ಪಾಸ್ ಆದಾಗ ಮಾಡ್ತಾ ಇದ್ದು. ಆದ್ರೆ ನಮ್ಮ ದೊಡ್ಡಬಳ್ಳಾಪುರ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಹೋಗುವಂತ ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಮಾಡಿದ್ದಾರೆ. ನೋಡಬಹುದು ಎಷ್ಟು ಗ್ರಾಜುಯೇಷನ್ ಡೇ ಮಕ್ಕಳು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಎಷ್ಟಿದೆ ಮಕ್ಕಳ ಹತ್ರ ಮಾತಾಡ್ಸೋಣ. ನೋಡಿ, ಮಕ್ಕಳು ಇವಾಗ ಮಾತಾಡ್ತೀನಿ. ಪುಟ, ನಿನ್ನ ಹೆಸರೇನು? My name is Poshita Harshavardhan. ನೀನ್ ಇವಾಗ UKG ಪಾಸ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದೀಯಾ? I have graduated from UKG to first standard. ನೋಡೋದಲ್ಲ, ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಮಕ್ಕಳು ಯಾವ ತರ ಇಂಗ್ಲಿಷ್ ಅಲ್ಲಿ ಪಟ 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 ಅಂತ ಮಾತಾಡ್ತಾರೆ. ಹಾಗೆ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ವಿದ್ಯೆ ಒಂದೇ ಅಲ್ಲ, ಎಲ್ಲಾ ತರನು ಸಂಸ್ಕಾರ, ಶ್ಲೋಕ ಮತ್ತೆ ದೊಡ್ಡವರಿಗೆ ಯಾವ ತರ ಗೌರವ ಕೊಡಬೇಕು ಎಲ್ಲಾ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಎಲ್ಲಾ ತರನು ಮಕ್ಕಳಿಗೆ ಹೇಳ್ಕೊಂತಿದ್ರೆ. ದೊಡ್ಡಬಳ್ಳಾಪುರದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಂತಾನೆ ಹೇಳ್ಬೋದು. ಎಕ್ಸಾಮ್ ಮುಂಚೆನೆ ಗ್ರಾಜುಯೇಷನ್ ಡೇನ ಮಾಡ್ತಾರೆ. ಬಟ್ ಡು ಯು ರಿಯಲಿ ಥಿಂಕ್ ಅದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ? ನೋ. ಅದೇ ನಮ್ಮ ಸ್ಕೂಲಲ್ಲಿ ನ್ಯಾಷನಲ್ ಪ್ರೈಡ್ ಶಾಲೆಯಲ್ಲಿ ನಾವು ಎಕ್ಸಾಮ್ ಆದ್ಮೇಲೆ, ಇವತ್ತು ನಮ್ಮ ಎಕ್ಸಾಮ್ಸ್ ಮುಗೀತು. ಸೊ ನಮ್ಮ ಮಕ್ಕಳು ಎಕ್ಸಾಮ್ ಆದ್ಮೇಲೆ, ಕಂಪ್ಲೀಟ್ ಆದ್ಮೇಲೆ ಅವರು ಗ್ರಾಜುಯೇಷನ್ ಡೇನ ನಾವು ಮಾಡಿದ್ವಿ. ಸೊ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಕೆ, ನಾವ್ ಐ ಆಮ್ ಕಂಪ್ಲೀಟೆಡ್ ಮೈ ಎಕ್ಸಾಮ್ಸ್, UKG ಎಕ್ಸಾಮ್ಸ್, ಅಂಡ್ ನಾವ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಐ ಆಮ್ ಗ್ರಾಜುಯೇಟೆಡ್ ಅಂತ. ಸೊ ಇವಾಗ ಇಲ್ಲಿ ನಮ್ಮ ನ್ಯಾಷನಲ್ ಪ್ರೈಡ್ ಶಾಲೆಯಲ್ಲಿ UKG ಅಲ್ಲಿ ನಮ್ಮ ಮಕ್ಕಳು ಕಂಪ್ಲೀಟ್ ಮಾಡಿ ಸೊ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಇವತ್ತು ಗ್ರಾಜುಯೇಟ್ ಆಗಿದ್ದಾರೆ. ಸೊ ಐ ಹಾರ್ಟಿಲಿ ಕಂಗ್ರಾಚುಲೇಟ್ ನಮ್ಮ ಎಲ್ಲ UKG ಮಕ್ಕಳಿಗೆ. ಸೊ ದೋಸ್ ಆರ್ ಗ್ರಾಜುಯೇಟೆಡ್. ಸೊ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ಒನ್ ಅಂಡ್ ಆಲ್. ನಾನು ಅಲಂಕೃತ ಅಮ್ಮ, ಇಲ್ಲಿ ನ್ಯಾಷನಲ್ ಪ್ರೈಡ್ ಸ್ಕೂಲ್ ಅಲ್ಲಿ ಓದ್ತಿದ್ದಾಳೆ. ಇವತ್ತು ಗ್ರಾಜುಯೇಷನ್ ಡೇ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ನನ್ನ ಮಗಳು ಇಲ್ಲಿ ಪ್ರೀ ನರ್ಸರಿಯಿಂದ ಓದ್ತಿದ್ದಾಳೆ. ಪ್ರೀ ನರ್ಸರಿಯಿಂದ ಇವಾಗ UKG. ಸೊ ಸ್ಕೂಲ್ ವೈಸ್ ವೆರಿ ಡೆವಲಪ್ಡ್, ತುಂಬಾ ಡೆವಲಪ್ ಆಗಿದ್ದಾಳೆ ಅವಳು. ಸೊ ನನಗೆ ತುಂಬಾ ಐ ಆಮ್ ವೆರಿ ಡೀಪ್ಲಿ ಸ್ಯಾಟಿಸ್ಫೈಡ್ ಫಾರ್ ದಟ್. ಸೊ ಗ್ರಾಜುಯೇಷನ್ ಡೇನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಆಗುತ್ತೆ ಯಾಕೆಂದ್ರೆ ಇವಾಗ ಎಲ್ಲಾ ಕಡೆನೂ ಒಂಥರ ಟ್ರೆಂಡ್ ತರ ಆಗಿದೆ ಆಕ್ಚುಲಿ ಗ್ರಾಜುಯೇಷನ್ ಡೇ ಅನ್ನೋದು. ಸೊ ನಾವು ಕಾಲೇಜ್ ಓದ್ತಿರುವಾಗನೇ ಗ್ರಾಜುಯೇಷನ್ ಡೇ ಎಲ್ಲ ನಾವು ನೋಡಿರ್ಲಿಲ್ಲ. ಆಕ್ಚುಲಿ ನಮಗೂ ಗೊತ್ತಿಲ್ಲ. ಅದನ್ನೇ ಹೇಳ್ತಾ ಇದ್ದೆ ಇವ್ರ ಹತ್ರ ನಾನು. ನನ್ನ ಮಗಳು ಇವಾಗ ಗ್ರಾಜುಯೇಷನ್ ಡೇ ತಗೊಂಡಿದ್ದಾಳೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನನ್ನ ಹೆಸರು ಸುಪ್ರಿಯಾ ಅಂತ. ನನ್ನ ಮಗಳು ಗಾನ್ವಿಗೌಡ UKG ಅಲ್ಲಿ ಓದ್ತಿದ್ದಾಳೆ. ಇವತ್ತು ಗ್ರಾಜುಯೇಷನ್ ಡೇ ಫಸ್ಟ್ ಟೈಮ್ ನಾನು ಈ ಸ್ಕೂಲಲ್ಲಿ ನೋಡ್ತಿರೋದು. ಅಂದ್ರೆ ನನ್ನ ಮಗಳನ್ನ ಜಾಯಿನ್ ಮಾಡಿದ್ಮೇಲೆ ಬರೀ ಗ್ರಾಜುಯೇಷನ್ ಡೇನೇ ಅಲ್ಲ, ಎಲ್ಲಾನು ಅಷ್ಟೇ ಇವರು ಅರೇಂಜ್ ಮಾಡೋ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಇವತ್ತಷ್ಟೇ ಪ್ರೋಗ್ರಾಮ್ ತುಂಬಾ ಗ್ರ್ಯಾಂಡ್ ಆಗಿ, ನೀಟ್ ಆಗಿ, ಆನ್ ಟೈಮ್ ಸ್ಟಾರ್ಟ್ ಆಗಿದೆ. ಮಕ್ಳಿಗೂ ಅಷ್ಟೇ ಬೇಸಿಕ್ಸ್ ತುಂಬಾ ಚೆನ್ನಾಗಿದೆ. ಟಾಪ್ ನಾಚ್ ಅನ್ಬೋದು ಇಲ್ಲಿ ಎಜುಕೇಶನ್ ನ. ಎಲ್ಲಿದೆ ಗ್ರಾಜುಯೇಷನ್ ಡೇ ಅಂದ್ರೆ ನಮ್ಗೆ ಡಿಗ್ರಿ ಅವಾಗೆಲ್ಲ ಮಾಡ್ತಿದ್ವಿ. ಇವಾಗ UKG ಪ್ರೀ ಸ್ಕೂಲ್ ಮುಗಿಸಿನೇ ಇವ್ರಿಗೆ ಪ್ರೈಮರಿಗೆ ಹೋಗ್ತಿದ್ದಾರೆ ಅಂತ ಗ್ರಾಜುಯೇಷನ್ ಡೇ ಮಕ್ಕಳಿಗೆ ಅದೊಂದು ಹೇಳ್ಕೊಡ್ತಿದಾರಲ್ಲ, ಇವಾಗಿಂದಾನೇ ಅವ್ರಿಗೆ ಅರ್ಥ ಆಗೋ ರೀತಿ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಗೆ ಇದೆಲ್ಲ ನೋಡ್ತಿದ್ರೆ. ಈಗಿನ್ನ 6 years ಇವಳಿಗೆ. ಇವಾಗ್ಲೇ ನಾವು ನೋಡ್ತಿದ್ದಾಳೆ ಅಂದ್ರೆ ಅವಳು ಓದೋದಕ್ಕಾಗ್ಲಿ ಒಂದು ಎಲ್ಲದಕ್ಕೂ ತುಂಬಾ ಎನ್ಕರೇಜ್ಮೆಂಟ್ ಅನ್ನೋದು ಇದ್ದೇ ಇರುತ್ತಲ್ವಾ. ತುಂಬಾ ಖುಷಿ ಆಗ್ತಿದೆ. ಈವ್ನಿಂಗ್ ಎಲ್ಲರಿಗೂ. ಇವತ್ತು ನ್ಯಾಷನಲ್ ಪ್ರೈಡ್ ಶಾಲೆಯಲ್ಲಿ ಗ್ರಾಜುಯೇಷನ್ ಡೇ ನಡೀತು. ಕೆಲವೊಬ್ಬರ ಅಭಿಪ್ರಾಯ ಇರುತ್ತೆ ಅವರು ಡಿಗ್ರಿ ಮುಗಿಸಿದ್ಮೇಲೆ ಅವ್ರಿಗೆ ಗ್ರಾಜುಯೇಷನ್ ಡೇ ಮಾಡಬೇಕು ಅಂತ. ಬಟ್ ಆದ್ರೆ ಈ ಜನರೇಷನ್ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ತುಂಬಾ ಮುಖ್ಯ. ಹಾಗಾಗಿ ನಾವು ಗ್ರಾಜುಯೇಷನ್ ಡೇ ಅನ್ನೋದು UKG ಲೆವೆಲ್ ಅಲ್ಲಿ ಮಾಡಿದಾಗ ಅವ್ರಿಗೆ ಎಜುಕೇಶನ್ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ನಾನು ಎಫರ್ಟ್ ಹಾಕಿದ್ರೆ ನನ್ಗೊಂದು ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋ ಒಂದು ನಾಲೆಜ್ ಬರುತ್ತಲ್ವಾ. ಸೊ ಹಾಗಾಗಿ ಸ್ಕೂಲ್ ಏನು ಈ ಎಫರ್ಟ್ಸ್ ಹಾಕಿ ಎಲ್ಲ ಆರ್ಗನೈಸ್ ಮಾಡ್ತಾ ಇದೆ, ಅದು ತುಂಬಾ ಖುಷಿ ಕೊಟ್ಟಿದೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶಂಕರ್. ನಾನು ಅಫಿಷಿಯಲ್ ಇಂಟರ್ನ್ಯಾಷನಲ್ ಟ್ರೈನರ್. ಟಾಡ್ಲರ್ ಇಂದ ಹಿಡಿದು UKG ವರೆಗೂ ಇದೇ ಸ್ಕೂಲಲ್ಲಿ 4 years ಕಂಪ್ಲೀಟ್ ಆಗಿದೆ. ಸೊ ನನ್ನ ಮಗು 1.5 ವರ್ಷ ಮಗುವಿಂದ ಇವಾಗ 6 ವರ್ಷದೊಳಗೆ ಪ್ರತಿಯೊಂದರಲ್ಲೂ ಒಂದು ಕೆರಿಕುಲಮ್ ಆಗ್ಬೋದು, ಒಂದು ಎಕ್ಸ್ಟ್ರಾ ಕೆರಿಕುಲಮ್ ಆಗ್ಬೋದು, ಪ್ರತಿಯೊಂದಲ್ಲೂ ಬೆಸ್ಟ್ ಆಗಿ ಇಲ್ಲಿ ಎಕ್ಸ್ಪರ್ಟೈಸ್ ಆಗಿದೆ. ಸೊ ಆ ಎಕ್ಸ್ಪರ್ಟೈಸ್ ಆಗೋದಕ್ಕೆ ಇಲ್ಲಿನ ಪ್ರತಿಯೊಬ್ಬ ಟೀಚರ್ಸ್ ಆಗ್ಬೋದು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಆಗ್ಬೋದು, ಕೆರಿಕುಲಮ್ ಟೀಚರ್ಸ್ ಆಗ್ಬೋದು, ಪ್ರತಿಯೊಬ್ರು ನನ್ನ ಮಗುನ 24/7 ಅವ್ರಿಗೆ ಭಯ ಭಕ್ತಿ, ಇವಾಗಿನ ಹೇಳ್ತಾರೆ ಅವಾಗಿನ ಕಾಲದವರು, ಪ್ರತಿಯೊಂದು ಮಗುಗೂ ಭಯ ಭಕ್ತಿ ಅನ್ನೋದಿತ್ತು ಅಂದ್ರೆ ಆ ಮಗು ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ ಅಂತ. ಅದು 100% ಈ ಸ್ಕೂಲಲ್ಲಿ ಭಯ ಭಕ್ತಿಯಿಂದ ಆ ಮಕ್ಕಳನ್ನ ಈಚ್ ಅಂಡ್ ಎವ್ರಿಥಿಂಗ್ ಫಾಲೋ ಅಪ್ ಮಾಡ್ಕೊಂಡು ನನ್ನ ಮಗಳು ಇದರಲ್ಲಿ ಪ್ರತಿಯೊಂದು ಇವಾಗ ಸ್ಪೋರ್ಟ್ಸ್ ಅಲ್ಲೂ ಕರ್ನಾಟಕದಲ್ಲಿ ಟಾಪ್ 1 ಇದೆ, ಎಜುಕೇಶನ್ ಅಲ್ಲೂ ಟಾಪ್ ಅಲ್ಲಿ ಇದೆ.
ಸೊ ಡಿಸಿಪ್ಲಿನ್ ಅಲ್ಲೂ ಬರೀ ಎಜುಕೇಶನ್ ಸ್ಪೋರ್ಟ್ಸ್ ಅಲ್ಲ, ಡಿಸಿಪ್ಲಿನ್ ಆಗ್ಬೋದು, ಹೆಲ್ತ್ ವೈಸ್ ಆಗ್ಬೋದು, 4ರಲ್ಲೂ ವರ್ಲ್ಡ್ ಬೆಸ್ಟ್ ಇದೆ. ಸೊ ನನಗೆ ಈ ಸ್ಕೂಲ್ನ ಪ್ರತಿಯೊಬ್ಬ ಟೀಚರ್ಸ್ಗೂ ಮ್ಯಾನೇಜ್ಮೆಂಟ್ಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಥ್ಯಾಂಕ್ ಯು ಸೋ ಮಚ್. ನಾನು UKG ಪೋಷಿತಾ ಅವ್ರ ಪೇರೆಂಟು. NPS ಅಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಇಷ್ಟ ಆಗೋದಂದ್ರೆ ಸರ್ ಮಾಡೋ ಟೈಮ್ ಮ್ಯಾನೇಜ್ಮೆಂಟ್. ಒಂದ್ ಐ ಥಿಂಕ್ ಸೆಕೆಂಡ್ಸ್ ಕೂಡ ಈ ಕಡೆಯಿಂದ ಆ ಕಡೆ ಯಾವತ್ತೂ ಆಗಿಲ್ಲ, ಯಾವುದೇ ಪ್ರೋಗ್ರಾಮ್ ಆಗ್ಲಿ ಏನಾಗ್ಲಿ. ಅಂಡ್ ಪ್ರೋಗ್ರಾಮು ಎವ್ರಿ ಟೈಮು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ, ಯಾವುದೇ ಪ್ರೋಗ್ರಾಮ್ ಆಗ್ಲೂ. ಅಂಡ್ ಮಕ್ಕಳು ಡೆವಲಪ್ಮೆಂಟ್ ಅಲ್ಲಿ ಇಯರ್ ಬೈ ಇಯರ್ ನನ್ನ ಮಗು ಅಲ್ಲಿ ಒಂದು ಗ್ರೋತ್ ನ ಕಂಡಿದ್ದೀನಿ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಟೀಚರ್ಸ್ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಮಕ್ಕಳು ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಇಂಡಿವಿಜುವಲ್ ಕೇರ್ ಕೊಡ್ತಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ಮೋಸ್ಟ್ಲಿ ಎಲ್ಲಾ ಕಡೆನೂ ಹಂಗ್ ಟ್ರೀಟ್ ಮಾಡೋದಿಲ್ಲ ಅನ್ಸುತ್ತೆ. ಸೊ ಇಂಡಿವಿಜುವಲ್ ಕೇರ್ ಕೊಟ್ಟು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಯಾವಾಗ ನೋಡ್ತಾರೆ ಅವ್ರ ಡೆವಲಪ್ಮೆಂಟ್ ಯೂಶಲಿ ಆಗುತ್ತೆ. ಅಂಡ್ ಎವ್ರಿ ಇಯರ್ ಏನಾದ್ರೂ ಒಂದು ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಆಗಿ ಹೊಸದಾಗಿ ಏನಾದ್ರೂ ತಂದೇ ತರ್ತಾರೆ. ಈ ಇಯರ್ ಇದ್ ಮಾಡಿದೀವಿ, ನೆಕ್ಸ್ಟ್ ಇಯರ್ ಇನ್ನು ಬೇರೆ ತರ ಮಾಡೋಣ ಅನ್ನೋ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿದೆ NPS ಅಲ್ಲಿ. ಸೊ ಗ್ರಾಜುಯೇಷನ್ ಡೇನು ಅಷ್ಟೇ ತುಂಬಾ ಚೆನ್ನಾಗಿ ಏರ್ಪಾಟ್ ಮಾಡಿದ್ದಾರೆ.